ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಅಮ್ಮನ ಮನೆಯಿಂದ ಬಂದೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆನ್ನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆ. ಗುರುವಾರ ಇತ್ತು, ಪೂಜೆ ಎಲ್ಲ ಆಗಿತ್ತು. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡಿ ಖಾರ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಚಟ್ನಿ. ನನಗೇನು ಚಟ್ನಿ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ಚಟ್ನಿ ಮಾಡೋದಿಲ್ಲ. ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಮಾತ್ರ ಮಾಡ್ತೀನಿ. ಹಾಗೆ ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಮತ್ತೇನು ತೋರಿಸಲಿಲ್ಲ. ಆಲೂಗಡ್ಡೆ ಪಲ್ಯನೂ ಅಷ್ಟೇ ಹಿಂದಿನ ವ್ಲಾಗಲ್ಲಿ ಒಂದ್ಸಲ ಶೇರ್ ಮಾಡಿದ್ದೆ. ದೋಸೆ ಹಿಟ್ಟಂತೂ ಈ ರೀತಿ ರೆಡಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲೂ ತುಂಬ ಚೆನ್ನಾಗಿ ಊದು ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಊದು ಬಂದಿದೆ ಅಂತ. ಅರ್ಧ ತಪ್ಪಲೆ ಹಿಡಿದಿದ್ದು ಪೂರ್ತಿ ತುಂಬಿಕೊಂಡಿದೆ, ಅಷ್ಟು ಚೆನ್ನಾಗಿ ಊದು ಬಂದಿರುತ್ತೆ. ಈ ಥರ ಹಿಟ್ಟು ರೆಡಿ ಆದರೆ ದೋಸೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫಸ್ಟು ನನ್ನ ಮಗಳಿಗೆ ದೋಸೆ ಹಾಕ್ಕೊಡೋಣ ಅಂತ ಹಾಕ್ತಾಯಿದ್ದೆ. ಅವಳಿಗೆ ಸ್ವಲ್ಪ ದಪ್ಪ ಇದ್ದರೆ, ಅಂದರೆ ಫುಲ್ ಕರಿ ಅಂತ ಇದ್ದರೆ ಅವಳಿಗೆ ಅಷ್ಟೊಂದು ರೋಸ್ಟ್ ಆಗಿದ್ದರೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ದಪ್ಪ ಇದ್ದರೆ ಅದು ಸ್ವಲ್ಪ ಸಾಫ್ಟ್ ಥರ ಬರುತ್ತಲ್ಲ, ಅದು ಅವಳಿಗೆ ಇಷ್ಟ ಆಗುತ್ತೆ. ಅವಳಿಗೆ ದೋಸೆ ಮಾಡಿಕೊಟ್ಟೆ. ನೆಕ್ಸ್ಟ್ ದೋಸೆ ನಿತ್ಯಗೆ ಅವಳಿಗೂ ಕೂಡ ಸ್ವಲ್ಪ ದಪ್ಪ ಇರಬೇಕು, ಹಾಗೆ ಖಾರ ಇದ್ದರೆ ಇಷ್ಟ ಆಗುತ್ತೆ. ಲಡ್ಡು ಖಾರ ತಿನ್ನೋದಿಲ್ಲ. ಬೆಣ್ಣೆ ಹಾಕಿ ಈ ಥರ ಖಾರ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ಈ ಖಾರ ದೋಸೆ ಮೇಲೆ ಬೇಕಾದ್ರೂ ಹಚ್ಬಹುದು. ಈರುಳ್ಳಿ ಎಲ್ಲ ಹಾಕಿ ರುಬ್ಬಿ ಕುದಿಸಿರ್ತೀವಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಜೊತೆ ಹಾಗೆ ಬೇಕಾದ್ರೂ ತಿನ್ಬೋದು. ನಿತ್ಯಗೂ ಕೂಡ ಚಟ್ನಿ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ನಂತರ ತಿಂಡಿ ಮಾಡಿಕೊಟ್ಟು ಮನೆಯೆಲ್ಲ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ಕ್ಲೀನಾಗಿತ್ತು, ಬರೀ ಕಸ ಗುಡಿಸಿ ನೆಲ ಒರೆಸೋದು ಅಷ್ಟೇ ಇತ್ತು. ಶುಕ್ರವಾರದ ಪೂಜೆ ಕೂಡ ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು. ಊರಿಗೆ ಹೋಗಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀವಿ, ಬಂದಮೇಲೆ ಮತ್ತೆ ಕ್ಲೀನ್ ಮಾಡೋದು ಅದೇ ಆಗಿಬಿಟ್ಟಿರುತ್ತೆ. ಹಾಗೆ ಇದೊಂದು ಗಿಡಗಳಿಗೆ ಪಾಟಲ್ಲಿದ್ದವಕ್ಕೆ ನೀರು ಹಾಕಿಲ್ಲ ಅಂತಂದರೆ ಹೇಗಾಗುತ್ತೆ ನೋಡಿ. ನಾನು ಊರಿಗೆ ಹೋಗಬೇಕಾದ್ರೆ ಹಾಕಿ ಹೋಗಿದ್ದೆ. ಬಂದಮೇಲೆ ನೋಡಿದರೆ ಕನಕಾಂಬರವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಆದರೆ ಗಿಡ ಪೂರ್ತಿಯಾಗಿ ಈ ಥರ ಡಲ್ಲಾಗಿಬಿಟ್ಟಿದ್ದಾವೆ. ಈ ಥರ ಗಿಡ ಇದ್ದರೆ ನೋಡೋದಕ್ಕೇ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಫಸ್ಟು ನೀರು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಮನೆ ಹಿಂದೆ ಬಂದಿದ್ದೆ. ನೀರು ಹಾಕಿ ಗಿಡಗಳಿಗೆಲ್ಲ ಹೋಗೋಣ ಅಂತ. ನೀವು ಮಧ್ಯಾಹ್ನ ಹಾಕಿದರೆ ಸಂಜೆ ಅಷ್ಟರಲ್ಲಿ ಬಂದು ನೋಡಿದರೆ ಮತ್ತೆ ಅಷ್ಟು ಚೆನ್ನಾಗಿ ಫುಲ್ ಹಸ್ರು ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಹಾಗಾಗಿ ಫಸ್ಟ್ ಆ ಕೆಲಸ ಮುಗಿಸ್ಕೊಂಡೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಅದನ್ನು ಕೂಡ ಒಣಗಾಕ್ತಾ ಇದ್ದೆ. ಹೋಗ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡಿ ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿಟ್ಟೋಗಿರ್ತೀನಿ. ಬರೋ ಅಷ್ಟರಲ್ಲಿ ಸ್ವಲ್ಪ ಮತ್ತೆ ಬಟ್ಟೆ ಆಗಿತ್ತು, ಹಾಗಾಗಿ ಜಾಸ್ತಿ ನಮ್ಮ ಬಟ್ಟೆ ಬಿಟ್ಕೊಳ್ಳೋದಿಲ್ಲ. ಆವಾಗಲೇ ವಾಶ್ ಮಾಡಿ ಹಾಕ್ತೀನಿ. ಎಲ್ಲ ಬಟ್ಟೆನೂ ಇವತ್ತು ಬೇಗನೆ ಒಣಗಾಕ್ತಾ ಇದ್ದೀನಿ. ಡ್ರೈ ಆದರೆ ಸಂಜೆಗೆ ಬೇಗ ಫೋಲ್ಡ್ ಮಾಡಿ ಎತ್ತಿಡ್ಬೋದು ಅಂತ. ಆದರೆ ಯಾಕೋ ಗೊತ್ತಿಲ್ಲ, ಫುಲ್ ಮೋಡ ಚಳಿ ಅನ್ನೋ ಥರನೇ ಇತ್ತು. ಹಾಗಾಗಿ ಸ್ವೆಟರ್ ಕೂಡ ತೆಗೆದಿರಲಿಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು, ಹಬ್ಬದ ಪ್ರಿಪ್ರೇಷನ್ ಕೂಡ ರೆಡಿ ಆಗುತ್ತೆ. ಮನೆ ಡೀಪ್ ಕ್ಲೀನ್ ಏನು ಮಾಡೋದಿಲ್ಲ, ಸೆಮಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವ್ಲಾಗಲ್ಲಿ ಒಂದ್ಸಲ ಹೇಳಿದ್ದೆ, ನೆಕ್ಸ್ಟ್ ಮಂತ್ ಎಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ನಾನಿವಾಗ ಬಿಳಿ ಎಳ್ಳನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಎಳ್ಳನ್ನು ಬೆಳಗ್ಗೆನೇ ಒಂದು ಹಾಫ್ ಆನ್ ಅವರ್ ನೆನೆಸಿದ್ರೆ ಅದ್ರಲ್ಲಿ ಮಣ್ಣಿನ ಎಂಟೆ ಎಲ್ಲ ಇತ್ತು, ನೀರಲ್ಲಿ ಕೆಳಗೆ ಕೂತ್ಕೊಳ್ಳುತ್ತೆ. ಜಾಲಿಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಒಂದು ಬಟ್ಟೆ ತೊಗೊಂಡು ಅಥವಾ ಒಂದು ಚೀಲ ಯಾವುದಾದ್ರೂ ತೊಗೊಂಡು ನೆಂದಿರುವಂತಹ ಎಳ್ಳನ್ನು ಚೀಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಡಿಬೇಕು. ಆವಾಗ ನೋಡಿ ಒಂದು 80% 70% ಎಳ್ಳು ಬಿಳಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಥರ ಇರಬಾರ್ದು, ನೀರು ಡ್ರೈ ಆಗಿರಬೇಕು. ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಎಲ್ಪ್ ಆಗ್ಬೋದು ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಜ್ಜುತ್ತಾ ಇದ್ದೀನಿ. ಈ ಥರ ಮಾಡಿದರೆ ಎಳ್ಳು ಬೇಗನೆ ಬಿಳಿ ಆಗುತ್ತೆ. ಇವಾಗ ಯಾರೂ ಬಿಳಿ ಎಳ್ಳು ತರ್ತಾರೆ, ಈ ಥರ ಮನೇಲಿ ಯಾರೂ ಕಷ್ಟಪಟ್ಟು ರೆಡಿ ಮಾಡೋದೇ ಇಲ್ಲ, ನನಗೂ ಗೊತ್ತು. ಯಾರೋ ಕಷ್ಟಪಟ್ಟು ಮಾಡೋದೇ ಇಲ್ಲ, ಈಸಿಯಾಗಿ ಬಿಳಿ ಎಳ್ಳನ್ನು ತೊಗೊಂಡು ಬರ್ತಾರೆ. ಯಾರೆಲ್ಲ ನೀವು ಎಳ್ಳನ್ನು ನೆನೆ ಹಾಕಿ ಈ ಥರ ಹಿಟ್ಟು ಹಾಕಿ ಅದನ್ನು ಉಜ್ಜಿ ಬಿಳಿ ಎಳ್ಳು ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ನಂತರ ಇಷ್ಟು ಜನ ಮಾಡ್ತೀರಾ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀಯ ಬಿಡು, ರೆಡಿ ಎಳ್ಳನ್ನೇ ತಂದ್ರಾಗುತ್ತೆ ಅಂತ. ಮನೇಲೇ ಎಳ್ಳಿತ್ತು, ಹಾಗಾಗಿ ಮತ್ತೆ ಅದಕ್ಕೇನು ಸಪ್ರೇಟಾಗಿ ತರಿಸೋದು ಅಂತ ಅಂದ್ಕೊಂಡು ಅದನ್ನೇ ಬಿಳಿ ಎಳ್ಳು ಮಾಡ್ತಾಯಿದ್ದೀನಿ. ಈ ಥರ ಬಡಿದು ಹಿಟ್ಟಾಕಿ ಉಜ್ಜಿದ್ರೆ ಬೇಗನೆ ಬಿಳಿ ಆಗಿಬಿಡುತ್ತೆ. ಅದನ್ನು ಹಸಿಟ್ಟೆಲ್ಲ ತೆಗೆದು ಕೇರಿ ಕ್ಲೀನ್ ಮಾಡಿ ಬಿಸಿಲಿಗೆ ಒಣಗಾಕಿದರೆ ಬಿಳಿ ಎಳ್ಳು ರೆಡಿ. ನಾನಿಲ್ಲಿ ಜಾಸ್ತಿ ಎಳ್ಳು ನೆನೆ ಹಾಕಿಟ್ಟಿದ್ದೀನಿ, ಅಂದರೆ ಮಣ್ಣಿತ್ತು, ಅದೆಷ್ಟೇ ಕ್ಲೀನ್ ಮಾಡಿದ್ರೂ ಮಣ್ಣು ಹೋಗೋದೇ ಇಲ್ಲ. ನಾನು ಹೇಳಿದ್ದೆ ಲಡ್ಡುಗೆ ಚಿಕಣಿ ಮಾಡಿಕೊಡ್ತೀನಿ, ಅದರಿಂದ ಅವಳಿಗೆ ಕಾಲು ನೋವು ಕಡಿಮೆ ಆಗಿದೆ ಅಂತ, ಕ್ಯಾಲ್ಸಿಯಂ ರಿಚ್ ಇದು. ಹಾಗಾಗಿ ಅದನ್ನೆಲ್ಲ ಏನು ಸಿಪ್ಪೆ ತೆಗಿಯೋದಿಲ್ಲ, ಅದನ್ನು ಹಾಗೇ ಚಿಗಣಿ ಮಾಡ್ತೀನಿ. ಬೀರೆಳ್ಳು ಸಂಕ್ರಾಂತಿ ಎಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಳಿ ಎಳ್ಳು ಮಾಡ್ತಾಯಿದ್ದೀನಿ. ಎಲ್ಲದೂ ಕೂಡ ಉಜ್ಜಿ ಕ್ಲೀನಾಗಿತ್ತು. ಅದನ್ನು ಕೇರಿ ಅದ್ರ ಸಿಪ್ಪೆ ಬಂದಿರುತ್ತಲ್ಲ ಅದನ್ನು ತೆಗೆಯೋದು. ಕೊಬ್ಬರಿ ಹೆಚ್ಚಾಯಿತು, ಬೆಲ್ಲ ಹೆಚ್ಚಾಯಿತು, ಇನ್ನು ಕಡಲೆ ಬೀಜ ಹುರಿಬೇಕು ಮತ್ತು ಎಳ್ಳು ಹುರಿಬೇಕು. ಎಳ್ಳು ಚೆನ್ನಾಗಿ ಒಣಗಬೇಕು, ಹಾಗಾಗಿ ಫಸ್ಟ್ ಈ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನೂ 3-4 ಡೇಸ್ ಇದೆ. ಲಾಸ್ಟಿಗೆಲ್ಲ ಒಂದೇ ಸಲ ಕೆಲಸ ಮಾಡ್ಕೊಳ್ಳೋದಕ್ಕಿಂತ ಫ್ರೀ ಇದ್ದಾಗ ಕೆಲಸ ಮುಗಿಸ್ತಾ ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕಟ್ ಮಾಡಿ ಎಲ್ಲ ಒಣಗಿಸೋಣ ಅಂತ ಅಂದ್ಕೊಂಡು ಬೇಗನೆ ಕಟ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ನನಗೆ ತುಂಬ ಸಲ ಅನ್ನಿಸ್ತು. ಯಾಕೆ ಅಂತಂದರೆ ಇತ್ತೀಚೆಗೆ ಒಂದು 3-4 ದಿನದಿಂದ ಬಿಸಿಲೇ ಬಂದಿಲ್ಲ ಅಂತ ಹೇಳ್ಬೋದು. ಫುಲ್ಲು ಮಳೆ ಹನಿಯೋ ಥರ ಆಗಿದೆ ನೋಡಿ, ಇಷ್ಟು ಒಟ್ಟು ಬಂದಿದೆ. ಅದನ್ನು ವೇಸ್ಟ್ ಮಾಡೋದು
ಹಾಕೋದಿಲ್ಲ, ಹಸುಗಳಿಗೆ ಹಾಕ್ತೀನಿ. ಈ ಕಡೆ ಕರಿ ಎಳ್ಳು ಕೂಡ ಇದೆ, ಅದನ್ನು ಹಾಗೇ ಬಳಸ್ತೀನಿ. ಈ ಕಡೆ ಬಿಳಿ ಎಳ್ಳು ಮಾಡಿದ್ನಲ್ಲ ಅದನ್ನು ಕೂಡ ಒಣಗಾಕಿದ್ದೀನಿ. ಒಂದು ದಿನ ಮಾತ್ರ ನಾನು ತೊಳೆದಾಗ ಬಿಸಿಲಿತ್ತು. ನೆಕ್ಸ್ಟ್ ಡೇಯಿಂದ 3-4 ಡೇಸ್ ಕಂಟಿನ್ಯೂಯಸ್ ಆಗಿ ಮಳೆ ಬರೋ ಥರನೇ ಇತ್ತು. ಹಾಗೇ ಇದೊಂದು ಕಡ್ಡಿ ಹಾಕೋಣ ಅಂತ ಅಂದ್ಕೊಂಡೆ. ಇದನ್ನು ನಂಜುಬಟ್ಲು ಅಂತಾರೋ ಏನೋ ಅಂತ ಕರೀತಾರೆ. ಕಾಕಡ ಥರ ಇರುತ್ತೆ, ಸೇಮ್ ಅದು ಕಾಕಡ ಹೂವು ನೋಡ್ದಂಗೆ ಅನಿಸುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇವಾಗ ಈ ಕೊಂಗೆ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನನಗೆ ಹೆಸರು ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಗೊತ್ತಿದ್ದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ನಾನು 3ನೇ ಸಲ ಹಾಕ್ತಾ ಇರೋದು. ಫಸ್ಟ್ನೇ ಸಲ ಒಳ್ಳೆ ಚೆನ್ನಾಗಿರೋ ಬಲ್ತಿರೋ ಕಡ್ಡಿ ತೊಗೊಂಡು ಬಂದು ಹಾಕ್ತೆ, ಸ್ವಲ್ಪ ಚಿಗುರುತು ಹಾಗೆ ಒಣಗೋಯ್ತು. ಇದು ಬರಲ್ವೇನೋ ಅಂತ ಅಂದ್ಕೊಂಡು ಇನ್ನೊಂದು ಸಲ ಹಾಕಲೇಬೇಕು ಅಂತಿತ್ತು. ಸ್ಟೇರ್ ಕೇಸ್ ಇತ್ತಲ್ಲ ಆ ಕಡೆ ತೊಗೊಂಡ್ಬಂದು ಹಾಕಿದ್ದೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಚೆನ್ನಾಗಿ ಚಿಗುರಿ ದೊಡ್ಡದಾಗಿ ಹೂ ಬಿಡ್ತಾ ಇತ್ತು. ಸ್ಟೇರ್ ಕೇಸ್ ಕಿತ್ವಲ್ಲ ಅದ್ರ ಮೇಲೇ ಬಿದ್ದು ಗಿಡ ಫುಲ್ ಮುರಿದೋಯ್ತು. ನಮ್ಮ ಅತ್ತೆ ಅದು ಚಿಗುರಿಸೋಕೆ ಆಗಲೇ ಇಲ್ಲ, ಒಣಗೋಯ್ತದ ಹಾಗೇ. ಹಾಗೆ ಆ ಗಿಡ ಹಾಕಬೇಕು ಅಂತ ತುಂಬ ಇತ್ತು. ಇದರಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ, ಪಾಟಲ್ಲಿ ಹಾಕ್ಬಾರ್ದು, ನೆಲಕ್ಕೆ ಹಾಕಿದರೆ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ಹಾಗಾಗಿ ಹಾರ ಕಟ್ಟೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಇದು 3ನೇ ಸಲ ಹಾಕ್ತಾಯಿದ್ದೀನಿ. ಗಿಡ ಹಾಕೋದು ಕೆಲಸ ಎಲ್ಲ ಮುಗಿಸಿ ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಊರಿಂದ ಹೊಲದ ಸೊಪ್ಪು ತೊಗೊಂಡು ಬಂದಿದ್ದೆ. ಕುಕ್ಕರಲ್ಲಿ ಒಗ್ಗರಣೆ ಮಾಡಿಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ಹೊಲದ ಸೊಪ್ಪು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತೊಗರಿಬೇಳೆ, ನೆನೆಸಿಟ್ಟಿರುವಂತಹ ಕಾಳು ಹಾಕ್ತಾಯಿದ್ದೀನಿ. ಹಾಗೆ ಮೊಳಕೆ ಹುರುಳಿಕಾಳು ಹಾಕ್ತಾಯಿದ್ದೀನಿ. ನನಗೆ ಹುರುಳಿಕಾಳು ಜಾಸ್ತಿ ಮೊಳಕೆ ಬಂದರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಕುರುಮೊಳಕೆ ಅಂದರೆ ಸ್ವಲ್ಪ ಮೊಳಕೆ ಇರುತ್ತಲ್ಲ, ನನಗೆ ಆ ಥರ ಇದ್ದರೆ ತುಂಬಾ ಇಷ್ಟ. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೆ ತೊಗರಿಬೇಳೆ ಹಾಕಿದ್ದೀನಿ, ಬೇಕಾದರೆ ಅವರೆಬೇಳೆ ಕೂಡ ಹಾಕ್ಕೊಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪು, ನೀರು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ಅದಕ್ಕೆ ಮಸಾಲೆ ರುಬ್ಬಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋದು. ಟೊಮೊಟೊ ಕೂಡ ಹಾಕಿದ್ದೀನಿ, ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಹಾಗೆ ಇದು ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಆದರೆ ಸಣ್ಣ ಇದಕ್ಕೆ ಹಾಕಿದ್ದರಿಂದ ಇದು ಹಾಕಿ 1.5 ವರ್ಷ ಆಗಿದೆ. ಆವಾಗಿಂದನೂ ಚೆನ್ನಾಗಿದೆ ಗಿಡ ಇದು. ಆದರೆ ಅದಕ್ಕೆ ಮಣ್ಣು ಎಲ್ಲ ಸಾಕಾಗ್ತಿಲ್ಲ. ಇವಾಗ ಊರಿಗೆ ಬೇರೆ ಹೋಗಿದ್ನಲ್ಲ, ನೀರು ಹಾಕ್ತಲೇ ಹೂವೆಲ್ಲ ಸಣ್ಣ ಆಗಿಬಿಟ್ಟಿದೆ. ಇದೊಂದು ಒಡೆದೋಗಿರೋ ಬೋಸ್ ಇತ್ತು. ಇದನ್ನು ಅವತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಟ್ಟೆ ತೊಗೊಂಡು ಬರಬೇಕಾದ್ರೆ ಬಟ್ಟೆ ವೆಯ್ಟ್ ಜಾಸ್ತಿ ಆಗಿ ಸ್ವಲ್ಪ ಮುರ್ಕೊಳ್ತು. ಏನು ವೇಸ್ಟ್ ಯಾಕೆ ಮಾಡೋದು, ಹಸಿಗೆ ಮೇವಿಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಮೇವಿಗಿಟ್ಟಿದ್ದೆ. ಒಂದೇ ದಿನಕ್ಕೆ ಫುಲ್ ಓಲ್ಡ್ ಮಾಡಿಬಿಡ್ತು, ಒಂದು ಸೈಡ್ ಪೂರ್ತಿ ಓಪನ್ ಆಗಿದೆ. ಹಾಗಾಗಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ತಂತಿ ಸ್ವಲ್ಪ ಬಿಸಿ ಮಾಡಿ, ಓಪನ್ ಆಗಿತ್ತಲ್ಲ 2 ಹತ್ರ, ಅದನ್ನು ತಂತಿ ಹಾಕಿ ಅದನ್ನು ಗಂಟು ಥರ ಹಾಕಿ ಅದಕ್ಕೆ ಮಣ್ಣು ತುಂಬಿ ಇದನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದರಲ್ಲಿ ಜಾಸ್ತಿ ಮಣ್ಣು ಹಿಡಿಯುತ್ತಲ್ಲ, ಹಾಗಾಗಿ ಚೆನ್ನಾಗುತ್ತೆ ಗಿಡ ಅಂತ ಅಂದ್ಕೊಂಡು ಈ ಸೈಡ್ ಹಾಕಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ನಮ್ಮ ಬೆಳ್ಳಿ ಕೆಲಸ ಇವಾಗೊಂದು ನನಗೆ ಆ್ಯಡ್ ಆಗಿದೆ. ಒಣಮೇವು ಹಾಕಿದ್ದೆ, ತಿಂದು ಬೋರ್ ಆಗಿರುತ್ತೆ ಅಂತ ಅಂದ್ಕೊಂಡು ಈಗ ಹಸಿ ಮೇವು ತೊಗೊಂಡು ಬಂದು ಹಾಕಿದ್ದೀನಿ. ಹಸಿ ಮೇವು ನೇಪಿಯರ್ ಹಾಕಿದರೆ ತುಂಬ ಚೆನ್ನಾಗಿ ತಿಂತಾಳೆ. ಹಾಗೆ ನೀರಿಟ್ಟರೆ ಬಕೆಟಲ್ಲಿ ಎಷ್ಟು ಬೇಕಷ್ಟು ಕುಡಿದು ಪೂರ್ತಿ ಉಳಿಸಿ, ಬಕೆಟ್ ನೋಡ್ಬೋದು ದೂರ ಹೋಗಿ ಬಿದ್ದಿದ್ದೆ, ಆ ಥರ ಬೀಳಿಸಿರ್ತಾಳೆ. ಇದು ದೊಡ್ಡ ಬೋಸಿ ಚೆನ್ನಾಗಿ ಮಣ್ಣು ಹಿಡಿತಾ ಇದೆ, ಗಿಡ ಚೆನ್ನಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಮಣ್ಣು ಹಿಡಿಯುತ್ತೆ ಅಷ್ಟು ಗ್ಯಾಪ್ ಇಟ್ಟಿದ್ದೀನಿ. ಅಂದರೆ ಸಗಣಿ ಗೊಬ್ಬರ ಹಾಕೋದಕ್ಕೆ, ನೀರು ಹಾಕೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಅಷ್ಟು ಗ್ಯಾಪ್ ಇಟ್ಟಿದ್ದೀನಿ. ಬೋಸಿ ತುಂಬ ಮಣ್ಣು ಹಾಕಿದರೆ ನೀರು ಹಾಕಿದ ತಕ್ಷಣ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪನ್ನು ಬಿಟ್ಟಿದ್ದೀನಿ. ಅದು ಮಣ್ಣು ನೀರು ಹಾಕಿ ಅಡ್ಜಸ್ಟ್ ಆಗಿ ಕಡಿಮೆ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಮಣ್ಣು ತೊಗೊಂಡು ಬಂದು ಹಾಕ್ತೀನಿ. ಕನಕಾಂಬ್ರ ಗಿಡ ಚೆನ್ನಾಗಿ ಬಂದಿದೆ. ಪಾಟಲ್ಲಿ ಇರೋದಾಗಿರ್ಬೋದು, ನೆಲದಲ್ಲಿ ಹಾಕಿರೋದಾಗಿರ್ಬೋದು. ಕಾಕಡ ಗಿಡ ಚೆನ್ನಾಗಿದೆ, ಕನಕಾಂಬ್ರ ಚೆನ್ನಾಗಿದೆ, ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲಿಗೆ ಓಡ್ತಾ ಇರ್ತೀಯ? ಲಡ್ಡುಗಂತೂ ಈಗ ಸಿಕ್ಕಾಪಟ್ಟೆ ಇಷ್ಟ ಹಿಡಿಯಾಟ. ಲಡ್ಡು ಓಡೋದು ಅಥವಾ ಹಿಡಿಯೋದು, ಇಲ್ಲ ಅಂತಂದರೆ ಕಣ್ಣ ಮುಚ್ಚಾಲೆ. ಎಲ್ರೂ ಕರೆಯೋದು ಕಣ್ಣ ಮುಚ್ಚಾಲೆ ಆಡಂಬರ್ರಿ ಅಂತ. ಕಣ್ಣ ಮುಚ್ಚಾಲೆ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಂಜೆ ಆದರೆ ಸಾಕು, ಹಾಲು ಕರೆದು ಬರೋ ಟೈಮಿಗೆ ಒಂದು ಬಟ್ಟೆ ಹಿಡ್ಕೊಂಡು ರೆಡಿ ನಿಂತಿರ್ತಾಳೆ. ಕಣ್ಣ ಮುಚ್ಚಾಲೆ ಆಡೋಕ್ಕೆ. ಲಡ್ಡು ಏರ್ಕಟ್ಟು ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಶಾರ್ಟ್ ಆಗಿದೆ ಅಂತ ನೆಂದಾಗ ಅನಿಸುತ್ತೆ. ಇವಾಗಿನ ಸ್ನಾನ ಮಾಡಿಸಿರೋದು. ಏನದು ಲುಕ್ ಅದು ಇವಾಗ ತಾನೇ ಸ್ನಾನ ಮಾಡಿಸಿರೋದು, ಹಾಗಾಗಿ ಆ ಥರ ಕೂತಿದೆ. ಸ್ವಲ್ಪ ಡ್ರೈ ಆದಮೇಲೆ ಕೂದಲು ಚೆನ್ನಾಗಿ ಕಾಣಿಸುತ್ತೆ. ಏರ್ಕಟ್ ಏನೋ ಒಂಥರ ಡಿಫ್ರೆಂಟಾಗಿದೆ. ಏರ್ಕಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ಲಡ್ಡು ಥರ ಕಾಣಿಸ್ತಾ ಇದ್ದಾಳೆ. ಹಳೆ ಲಡ್ಡು ಅಲ್ಲ, ಹೊಸ ಲಡ್ಡು ಅಲ್ವಾ? ಲಡ್ಡು ಹಳೆ ಲಡ್ಡುನ ಹೊಸ ಲಡ್ಡುನ ಅಲ್ಲ, ಅಕ್ಕ ಬೀಳ್ಸಿದ್ಲು. ಹಾಂ, ಇಷ್ಟೊಂದು ಸೈಲೆಂಟಾಗಂತೂ ಇರಲ್ಲ. ಇವಾಗ ವಿಡಿಯೋ ಆಫ್ ಮಾಡಿದ ತಕ್ಷಣ ಕಿರ್ಚಾಡೋದು, ಕೂಗಾಡೋದು, ಆಟ ಆಡೋದು, ಹಿಡಿಯೋದು, ಓಡೋದು ಇದೇ ಆಗುತ್ತಲ್ವ. ಹಾಗೆ ಮನೆಯಿಂದ ತೋಟಕ್ಕೆ ಹೋಗಿದ್ದೆ.
ಗಿಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಹತ್ರಕ್ಕೆ ಹೋದ್ರೆ ಅದಿರೋದಿಲ್ಲ, ಖಂಡಿತವಾಗಿಯೂ ಆರೋಗುತ್ತೆ. ಹಾಗಾಗಿ ದೂರದಿಂದ ವಿಡಿಯೋ ಮಾಡಿದೆ. ನಾನು ಏನು ತೋಟಕ್ಕೆ ಬಂದೆ ಅಂದರೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕೋದಿತ್ತು. ನೋಡ್ಬೋದು ಗುಲಾಬಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಪಾಟೋಲಿದ್ದಾಗ ಈ ಥರ ಒಂದು ಸಲನೂ ಹೂವು ಬಿಟ್ಟಿರಲಿಲ್ಲ. ನೆಲಕ್ಕೆ ಹಾಕಿದ ಮೇಲೆ ಇವಾಗ ಗೊಬ್ಬರ ನೀರೆಲ್ಲ ಚೆನ್ನಾಗಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹೂವು ಬಿಡ್ತಾ ಇದೆ. ಡೈಲಿ ಪೂಜೆಗೂ ಕೂಡ ಕಿತ್ಕೊಳ್ತೀನಿ. ನಿತ್ಯಗೂ ಕೂಡ ತುಂಬ ಇಷ್ಟ. ಅವಳು ಕೂಡ ಯಾವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮುಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಅವಾಗೆಲ್ಲ ಕೀಳ್ತಾನೆ ಇರ್ತಾಳೆ. ಆದರೂ ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ. ನನ್ನ ಅಮ್ಮ ಚೆನ್ನಾಗಿ ರೊಟ್ಟಿ, ಚಪಾತಿ, ಕಡುಬು, ಇಡ್ಲಿ ಏನು ಮಾಡ್ತಾರೆ ತಿಂಡಿ ಎಲ್ಲದನ್ನು ಕೊಡ್ತಾಯಿದ್ರು. ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಹೋದ ತಕ್ಷಣ ಪಕ್ಕಕ್ಕೆ ಹೋದ ತಕ್ಷಣ ಕೈ ನೋಡುತ್ತೆ ಏನಾದರೂ ತೊಗೊಂಡು ಬಂದಿದ್ದಾರಾ ಅಂತ. ಹಾಗಾಗಿ ಪಾಪ ಅನ್ಸುತ್ತೆ ಅದು ನೋಡಿದ ತಕ್ಷಣ. ರೊಟ್ಟಿ ನೆನ್ನೆದಿತ್ತು, ಹಾಗಾಗಿ ತೊಗೊಂಡೋಗಿ ಕೊಡ್ತಾ ಇದ್ದೆ. ಅಮ್ಮನ ಊರಿಂದ ಬಂದಮೇಲೆ ಬಟ್ಟೆ ಎಲ್ಲ ಹಾಗೇ ತೆಗೆದಿಟ್ಟಿದ್ದೆ. ಅದನ್ನು ವಾಪಸ್ ತೆಗೆದಿಡೋದಕ್ಕೇ ಆಗಿರಲಿಲ್ಲ. ಲಡ್ಡು ಅವತಾರ ನೋಡಿ ಹೇಗೆ ರೆಡಿಯಾಗಿ ನಿಂತಿದ್ದಾಳೆ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ. ಹಾಗಾಗಿ ನಂಗೆ ಈ ಥರ ಕಾಣಿಸಿದ್ರೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಫಸ್ಟೆಲ್ಲ ಕ್ಲೀನ್ ಮಾಡೋಗೋಣ ಅಂತ ಅಂದ್ಕೊಂಡು ಬಂದೆ. ಆರ್ಗನೈಸರ್ ಬಾಕ್ಸ್ ತರಿಸಿದ ಮೇಲೆ ಸ್ವಲ್ಪ ಎಲ್ಪ್ ಆಯಿತು. ದೊಡ್ಡ ಬಟ್ಟೆಗಳನ್ನೆಲ್ಲ ಇಡೋದಕ್ಕಾಗೋದಿಲ್ಲ. ನಿತ್ಯ ಏಜಿಂದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ದೊಡ್ಡ ಏಜಿನ ಬಟ್ಟೆ ಇಡ್ತೀನಿ ಅಂತಂದರೆ ಇದು ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಚಿಕ್ಕ ಚಿಕ್ಕ ಬಟ್ಟೆಗಳಾದರೆ ಇನ್ನೂ ಸ್ವಲ್ಪ ದೊಡ್ಡದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಕೊಟ್ಟಿರುವಂತಹ ಪ್ರೈಸ್ಗೆ ಬೆಸ್ಟ್ ಅಂತ ಅನ್ನಿಸ್ತು. ಇವಾಗ ಒಂದೇ ಹತ್ರ ಎಲ್ಲ ಜೋಡಿಸ್ಬಿಟ್ಟಿದ್ರೆ ತೆಗೆಯುವಾಗ ಬೀಳ್ತಾ ಇರುತ್ತೆ. ಈ ಥರ ಸಪ್ರೇಟ್ ಇರೋದ್ರಿಂದ ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಎಲ್ಲದನ್ನು ಮತ್ತು ಬಟ್ಟೆನೆಲ್ಲ ಜೋಡಿಸಿ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನೇನು ಹಬ್ಬ ಬಂತಲ್ಲ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.